Good morning, students. So in the last class we have discussed regarding the classification of the capital assets, that is short-term capital assets and long-term capital assets. So as you know, the short-term capital assets are those which are held by the assessee for less than 36 months, and in case of the financial assets it's applicable to 12 months period. Okay, and the long-term capital assets, the vice versa case of the short-term capital assets. And there are some other assets, for example depreciable assets. So depreciable assets always be considered as the short-term capital assets. And the second one, that is we have discussed the formats for the computation of the short-term capital gain and the long-term capital gain, and we have discussed some more theoretical aspects relating to the computation of both the capital assets, like for example the cost inflation index for the different previous years, and the indexed cost of acquisition and the indexed cost of improvements, and we have summarized the last class. So I told you in the last class that we are going to discuss regarding the practical illustrations on the short-term capital assets. In this class we are going to discuss the practical problems. Before going to the problems, so let us know some of the important key points. So the points to be remembered while computing the taxable capital gain. So these are the contents you should be remembered during the computation of the capital gains. The first one, with effect from the assessment year 2017-18, 2017-18ರಿಂದ ಒಂದು ಹೊಸ ರೂಲ್ ನಮಗೆ ಕ್ಯಾಪಿಟಲ್ ಗೇನ್ ಅಲ್ಲಿ ಅಪ್ಲಿಕೇಬಲ್ ಆಗಿದೆ. ಏನಪ್ಪ ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ 24 months instead of 36 months in case of unlisted shares of a company. ಸೊ ಯಾವುದೇ ಕಂಪನಿ ಶೇರ್ಸ್ ಏನಾದರೂ ಅನ್ಲಿಸ್ಟೆಡ್ ಆಗಿದ್ರೆ, ಸೊ ಅದಕ್ಕೆ ನಾವು 24 ಮಂತ್ಸನ್ನು ಕನ್ಸಿಡರ್ ಮಾಡ್ತೀವಿ. ಪ್ರೀವಿಯಸ್ಲಿ ಅದು 36 ಮಂತ್ ಇತ್ತು. ಸೊ 2017-18ಇಂದ ಮೋರ್ ದೆನ್ 24 ಮಂತ್ಸ್ ಏನಾದರೂ ಹೋಲ್ಡ್ ಮಾಡಿದ್ರು ಅಂದರೆ ಸೊ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಆ್ಯಂಡ್ ಲೆಸ್ ದೆನ್ 24 ಮಂತ್ಸ್ ಆಗಿದ್ರೆ ಸೊ ಅದು ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ವಿತ್ ಎಫೆಕ್ಟ್ ಫ್ರಮ್ ಅಸೆಸ್ಮೆಂಟ್ ಇಯರ್ 18-19, ನಮ್ಮ ಪ್ರೀವಿಯಸ್ ಇಯರ್ ಏನಿದೆ, ಸೊ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸ್ಗಿದ್ದಂತಹ ಅಸೆಸ್ಮೆಂಟ್ ಇಯರಿಗೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ 24 months. ಸೊ ಇಲ್ಲೂ ಕೂಡ ಸೇಮ್ 24 months ಇನ್ಸ್ಟೆಡ್ ಆಫ್ 36 months ಇನ್ ಕೇಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಬೀಯಿಂಗ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಸೊ ಯಾವುದೋ ಒಬ್ಬ ಅಸೆಸ್ಸಿ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಇರ್ಬೋದು ಅಥವಾ ಎರಡೂ ಇರ್ಬೋದು. ನಾವು ಪ್ರೀವಿಯಸ್ಲಿ 2018-19 ಅಸೆಸ್ಮೆಂಟ್ ಇಯರ್ಗಿಂತ ಹಿಂದೆ ಹೇಗೆ ಮಾಡ್ತಿದ್ವಿ ಅಂದರೆ 36 ಮಂತನ್ನು ಅಪ್ಲಿಕೇಬಲ್ ಮಾಡ್ತಿದ್ವಿ. ಬಟ್ ಇಲ್ಲಿ 24 ಮಂತ್ಸನ್ನು ನಾವು ಅಪ್ಲಿಕೇಬಲ್ ಮಾಡ್ತೀವಿ ಇನ್ ಆರ್ಡರ್ ಟು ಕನ್ಸಿಡರ್ ವೆದರ್ ದ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಆರ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. And the third one, so as you know, so improvement cost incurred prior to 1st April 2001 should be ignored. ಯಾವುದೇ ಇಂಪ್ರೂವ್ಮೆಂಟ್, ಯಾವುದೇ ಲ್ಯಾಂಡ್ ಇರಲಿ, ಬಿಲ್ಡಿಂಗ್ ಇರಲಿ ಅಥವಾ ಯಾವುದೇ ಅಸೆಟ್ಸ್ ಇರಲಿ, ವೆದರ್ ಇಟ್ ಈಸ್ ಇಂಪ್ರೂವ್ಮೆಂಟ್ ಮೇಡ್ ಬಿಫೋರ್ 1st April 2001, ನಮ್ಮ ಬೇಸ್ ಇಯರ್ 2001 ಏನಿದೆ ಸೊ ಅದಕ್ಕಿಂತ ಹಿಂದೆ ನಾವೇನಾದರೂ ಇಂಪ್ರೂವ್ಮೆಂಟನ್ನು ಮಾಡಿದರೆ ಆ ಇಂಪ್ರೂವ್ಮೆಂಟ್ ಕಾಸ್ಟನ್ನು ಯಾವುದೇ ಕಾರಣಕ್ಕೂ ಕೂಡ ಕನ್ಸಿಡರ್ ಮಾಡಬಾರ್ದು. ಆ್ಯಂಡ್ ಲಾಸ್ಟ್ ಒನ್, ಸೊ 2018-19 ಅಸೆಸ್ಮೆಂಟ್ ಇಯರಿಂದ ಅದಕ್ಕಿಂತ ಪ್ರೀವಿಯಸ್ಲಿ ನಮಗೆ ಬೇಸ್ ಇಯರು 1981-82 ಇತ್ತು. ಸೊ ಇವಾಗ ಏನು ಮಾಡಿದಾರಪ್ಪ ಅಂದರೆ ಅದನ್ನು ಚೇಂಜ್ ಮಾಡಿ ಬೇಸ್ ಇಯರು 2001-2ನ ಫಾಲೋ ಮಾಡ್ತಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಲಾಸ್ಟ್ ಕ್ಲಾಸಲ್ಲಿ ಒಂದು ಟೇಬಲನ್ನು ನೋಡಿದ್ವಿ, ನೆನಪಿದೆಯಾ? ಸೊ ಪ್ರೀವಿಯಸ್ ಇಯರ್ಸ್ಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ವ್ಯಾಲ್ಯೂಸ್ ಎಷ್ಟಿದೆ ಅಂತೇಳಿ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸನ್ನು ನಾವು ಕಾಂಪಿಟೇಷನ್ ಮಾಡಬೇಕಾದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಈ 4 ಪಾಯಿಂಟ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಫಸ್ಟ್ ಒನ್ನು ಅನ್ಲಿಸ್ಟೆಡ್ ಶೇರ್ಸ್ ಆಗಿದ್ರೆ ಅಥವಾ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆಗಿದ್ರೆ ಅಥವಾ ಎರಡೂ ಆಗಿದ್ದರೆ
36 ಮಂತನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಹೋಲ್ಡಿಂಗ್ ಪೀರಿಯಡು 24 ಮಂತ್ಸನ್ನು ಕನ್ಸಿಡರ್ ಮಾಡ್ತೀವಿ. ಇಫ್ ಇಟ್ ಈಸ್ ಲೆಸ್ ದೆನ್ 24 ಮಂತ್ಸ್ ಇಟ್ ಈಸ್ ಶಾರ್ಟ್ ಟರ್ಮ್, ಇಫ್ ಇಟ್ ಈಸ್ ಈಕ್ವಲ್ ಆರ್ ಮೋರ್ ದೆನ್ 24 ಮಂತ್ಸ್ ದೆನ್ ಇಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಆ್ಯಂಡ್ ಇಂಪ್ರೂವ್ಮೆಂಟ್ ಕಾಸ್ಟು 1st ಏಪ್ರಿಲ್ 2001ಗಿಂತ ಹಿಂದೆ ಆಗಿರುವಂತಹ ಇಂಪ್ರೂವ್ಮೆಂಟ್ ಕಾಸ್ಟ್ ಏನಿದೆ ಸೊ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಅದಾದಮೇಲೆ 2018-19 ಅಸೆಸ್ಮೆಂಟ್ ಇರಿಂದ ನಾವು ಹೊಸ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಟೇಬಲನ್ನು ಫಾಲೋ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಲೆಟ್ ಅಸ್ ಗೋ ವಿತ್ ದ ಸಿಂಪಲ್ ಪ್ರಾಬ್ಲಮ್ ಆನ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಓಕೆ, so here comes the one simple problem. Mr. Raj is a salaried employee. In the month of April 2017, he purchased a piece of land for rupees 6 lakh. So ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 2017 ಏಪ್ರಿಲಲ್ಲಿ ಪರ್ಚೇಸ್ ಮಾಡಿದ್ದಾರೆ 6 ಲ್ಯಾಕಿಗೆ. ಆ್ಯಂಡ್ ಸೋಲ್ಡ್ ದ ಸೇಮ್ ಇನ್ ಡಿಸೆಂಬರ್ 2018. ಸೊ ಸೇಲ್ ಮಾಡ್ತಿರೋದು ಯಾವಾಗ? 2018ಗೆ. ದಟ್ ಮೀನ್ಸ್ ಇಟ್ ಕಮ್ಸ್ ಅಂಡರ್ ಅವರ್ ಪ್ರೀವಿಯಸ್ ಇಯರ್ 2018-19. 1st ಏಪ್ರಿಲ್ 2018 ಇಂದ 31st ಮಾರ್ಚ್ 2019 ನಮ್ಮ ಪ್ರೀವಿಯಸ್ ಇಯರ್ ಅಲ್ವಾ? ಸೊ ಇದು ಎಲಿಜಿಬಲ್ ಆಗುತ್ತೆ ಕಾಂಪಿಟೇಷನ್ಗೆ. ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? 10,20,000 rupeesಗೆ ಸೇಲ್ ಮಾಡಿದ್ದಾರೆ. ಆ್ಯಂಡ್ ಬ್ರೋಕರೇಜ್ ಪೇಯ್ಡ್ ವಾಸ್ rupees 20,000. ಸೊ ಬ್ರೋಕರಿಗೆ ಅವರು 20,000 ಅಮೌಂಟನ್ನು ಪೇ ಮಾಡಿದ್ದಾರೆ. By considering all these details, so we have to compute the taxable capital gain for the assessment year 19 and 20. So the first basic details, ಪ್ರಾಬ್ಲಮ್ ಅನ್ನು ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟು ಹೆಡ್ಡಿಂಗನ್ನು ನಾವು ನೋಡ್ಕೋಬೇಕು ಅಲ್ವಾ? ಸೊ ದಟ್ ಈಸ್ ಕಾಂಪಿಟೇಷನ್ ಆಫ್ ದ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ ಈ ಬೇಸಿಕ್ ಡೀಟೇಲ್ಸ್ನ ಫಸ್ಟ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನೇಮ್ ಆಫ್ ದ ಅಸೆಸ್ಸಿ ಈಸ್ ಮಿಸ್ಟರ್ ರಾಜ್ ಆಸ್ ಪ್ರೊವೈಡೆಡ್ ಇನ್ ದ ಪ್ರಾಬ್ಲಮ್. ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸಸ್ ಎಲ್ಲೂ ಕೂಡ ಕೊಟ್ಟಿಲ್ಲ, ಬಟ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಅಸ್ಯೂಮ್ ಮಾಡ್ಕೋತೀವಿ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ. ಓಕೆನಾ? ಆ್ಯಂಡ್ ಅಸೆಸ್ಮೆಂಟ್ ಇಯರ್ ನಮಗಿರುವಂಥದ್ದು 1920 ಆ್ಯಂಡ್ ಪ್ರೀವಿಯಸ್ ಇಯರ್ ಈಸ್ 2018-19. So by considering all these basic details, we are going to compute the taxable capital gain. And here comes the solution. So format ನೆನಪಿದೆ ಅಂತ ಅನ್ಕೋತೀವಿ ಅಲ್ವಾ? The first one, the gross sales proceeds or the sales consideration. ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಇವರು? ಸೊ ಇಲ್ಲಿ ಹೇಳಿದ್ದಾರೆ 10,20,000 rupees ಅಂತ ಹೇಳಿ. ಸೊ ಅದು ನಮಗೆ ಗ್ರಾಸ್ ಸೇಲ್ಸ್ ಪ್ರೊಸೀಡ್ಸ್ ಆಗುತ್ತೆ. ಸೊ ಅದರಿಂದ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದು? ಬ್ರೋಕರೇಜ್ ಇರ್ಬೋದು, ಕಮಿಷನ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸೆಲ್ಲಿಂಗ್ ಕನ್ಸಿಡರೇಷನನ್ನು ಪೇ ಮಾಡಿದರೆ ಅದನ್ನು ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಬ್ರೋಕರೇಜ್ ಇದೆ. ಸೊ ಬ್ರೋಕರೇಜ್ ಎಷ್ಟಿದೆ? 20,000 rupees ಇದೆ. ಸೊ ಆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಫ್ರಮ್ 10,20,000 to 20,000 we have to deduct, and the net sales proceeds or the net consideration will be 10 lakh rupees. We are going to put it on the outer amount column, and thereafter less cost of acquisition. So ಇವರು ಎಷ್ಟು ಅಮೌಂಟಿಗೆ ಅದನ್ನು ಪರ್ಚೇಸ್ ಮಾಡಿದ್ರು? ಯಾವಾಗ ಪರ್ಚೇಸ್ ಮಾಡಿದ್ರು? ಏಪ್ರಿಲ್ 2017ಗೆ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ? 6 lakh rupeesಗೆ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ರಾಜ್ ಅವರು. ಸೊ 6 lakh rupees will be the cost of acquisition. ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ? ಸೊ ಈ ಲ್ಯಾಂಡನ್ನು ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇವರು, ಅಥವಾ ಅಡಿಷನಲ್ ಕಾಸ್ಟ್ ಏನಾದರೂ ಇನ್ಕಮ್ ಮಾಡಿದಾರಾ? ಇಲ್ಲ, ಎಲ್ಲೂ ಕೂಡ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಟೋಟಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಈಸ್ rupees 6 lakh. ಸೊ ಇದನ್ನು ಡಿಡಕ್ಟ್ ಮಾಡಿದ್ವಿ ಅಂದರೆ ನಮಗೆ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ ಇಲ್ಲಿ 4 lakh rupees. ಸೊ ಅದರಿಂದ ನಾವು ಎಕ್ಸಂಪ್ಷನ್ಸ್ ಯಾವುದಾದ್ರೂ ಇದಾವ? ಸೊ ಎಕ್ಸಂಪ್ಷನ್ಸು ಸೆಕ್ಷನ್ 54B, 54D, 54G ಆ್ಯಂಡ್ 54GA. ಸೊ ಇಲ್ಲಿ ಯಾವುದು ಕೂಡ ಈ ಪ್ರಾಬ್ಲಮಲ್ಲಿ ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಇದರ ಎಕ್ಸ್ಪ್ಲನೇಷನ್ನು ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಾವೇನಾದರೂ ಅವೈಲೇಬಲ್ ಇದ್ದರೆ ಸೊ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಎಕ್ಸಂಪ್ಷನ್ಸ್ ಯಾವುದು ಕೂಡ ಇಲ್ಲ. ಸೊ ದೇರ್ ಫೋರ್ ದ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ rupees 4 lakh. ಸೊ 4 lakh rupees ನಮಗಿಲ್ಲಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಓಕೆನಾ? ಸೊ ಇನ್ನೊಂದ್ಸಲ ಹೇಳ್ತೀನಿ, ಗ್ರಾಸ್ ಸೇಲ್ಸ್ ಪ್ರೊಸೀಡ್ಸ್ 10,20,000 rupeesಗೆ ಇವರು ಸೇಲ್ ಮಾಡಿದ್ದು. ಓಕೆನಾ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 20,000 rupees ಇದೆ. ಸೊ 20,000 ಲೆಸ್ ಮಾಡಿದೆ ಅಂದರೆ 10 lakh ನಮಗೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಬರುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ನು 6 lakh rupees ಇದೆ. ಆ 6 lakh rupees ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವುದೇ ಕಾಸ್ಟ್ ಇಲ್ಲ.
ಸೊ ಟೋಟಲ್ 6 lakh rupees ನಾವು ನೆಟ್ ಸೇಲ್ಸ್ ಕನ್ಸಿಡರೇಷನ್ ಇಂದ ಡಿಡಕ್ಟ್ ಮಾಡಬೇಕಾಗತ್ತೆ. ಬಂದಂಥ ಅಮೌಂಟ್ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಅದರಿಂದ ನಾವು ಎಕ್ಸಾಮ್ಷನ್ಸ್ ಯಾವುದಾದ್ರೂ ಇದ್ದರೆ ಅಥವಾ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಈ ಪ್ರಾಬ್ಲಮಲ್ಲಿ ಇಲ್ಲ, ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಯಾವುದೇ ಇಲ್ಲದೇ ಇರೋದ್ರಿಂದ ಎಕ್ಸಾಮ್ಷನ್ಸು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ 4 lakh rupees. ಸೊ ಇದಿಷ್ಟು ನಮಗೆ ಸೊಲ್ಯೂಷನ್. ಇಲ್ಲಿ ಮುಗಿತ ಸೊಲ್ಯೂಷನ್ನು? ನೋ. ಸೊ ಹಿಯರ್ ವಿ ಹ್ಯಾವ್ ಟು ಇಂಟರ್ಪ್ರಿಟ್ ಅವರ್ computation process. So the interpretation will be from the above computation. ನಾವೇನು ಕಂಪ್ಯೂಟ್ ಮಾಡಿದ್ದೀವಿ, it is clear that the land is having a holding period of less than 24 months. So points to be remembered while computing the taxable capital gain ಹೇಳಬೇಕಾದ್ರೆ ಹೇಳಿದ್ವಿ ಅಲ್ವಾ. ಸೊ ಲ್ಯಾಂಡ್ ಏನಾದರೂ ಆಗಿದ್ದರೆ ಹೋಲ್ಡಿಂಗ್ ಪೀರಿಯಡ್ 36 months ಅಪ್ಲಿಕೇಬಲ್ ಆಗಲ್ಲ. ಇವಾಗ ಲ್ಯಾಂಡ್ ಆರ್ ಬಿಲ್ಡಿಂಗಿಗೆ 24 months ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ 24 monthsಗಿಂತ ಇವರು ಕಡಿಮೆ ಪೀರಿಯಡ್ಗೆ ಹೋಲ್ಡ್ ಮಾಡಿದ್ದಾರೆ. ಎಷ್ಟಕ್ಕೆ ಮಾಡಿದ್ದಾರೆ? ಸೊ ಲ್ಯಾಂಡ್ ಈಸ್ ಹೆಲ್ಡ್ ಬೈ ಮಿಸ್ಟರ್ ರಾಜ್ ಫಾರ್ ಓನ್ಲಿ 21 months. ಸೊ ಡೇಟ್ ಆಫ್ ಪರ್ಚೇಸ್ ಆ್ಯಂಡ್ ಡೇಟ್ ಆಫ್ ಸೇಲ್ ನಾವು ಏನಾದರೂ ಕನ್ಸಿಡರ್ ಮಾಡಿದ್ವಿ ಅಂದರೆ ಹೋಲ್ಡಿಂಗ್ ಪೀರಿಯಡ್ ಮಿಸ್ಟರ್ ರಾಜ್ ಅವ್ರದ್ದು 21 months ಮಾತ್ರ ಇದೆ. ಸೊ ದೇರ್ ಫೋರ್ ಹೆನ್ಸ್ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ದೇರ್ ಫೋರ್ the taxable short term capital gain for the assessment year 2019-20 is rupees 4 lakh. So 4 lakh rupees ಇಲ್ಲಿ taxable short term capital gain ಆಗತ್ತೆ ಇವರಿಗೆ. ಓಕೆನಾ? So this completes your first problem. Next, so we will go for the second one also. That one is also very easy. So here comes the second problem. Mr. Kumar is a salaried employee. Again, he is also a salaried employee. In the month of April 2018, he purchased equity shares of SBI Limited, listed in Bombay Stock Exchanges. So, April 2018 is the date of acquisition. So, date of acquisition in the date of sale ನಮಗೆ holding period ಆಗುತ್ತೆ. So, date of sale ಎಷ್ಟಿದೆ? So, ಯಾವ ಡೇಟಲ್ಲಿ ಸೇಲ್ ಮಾಡಿದ್ದಾರೆ ಇವರು ಅದನ್ನು ನೆಕ್ಸ್ಟ್ ನೋಡೋಣ. So purchased equity shares of SBI Limited for rupees 5 lakh. So 5 lakh rupees ಗೆ ಪರ್ಚೇಸ್ ಮಾಡಿದ್ದಾರೆ ಇವರು and sold the same. ಸೊ ಆ ಶೇರ್ಸನ್ನು ಯಾವಾಗ ಸೇಲ್ ಮಾಡಿದಾರಪ್ಪ ಅಂದರೆ ಇನ್ ದ ಮಂತ್ ಆಫ್ January 2019. ಸೊ January 2019ನಲ್ಲಿ ಇವರು ಸೇಲ್ ಮಾಡಿದ್ದಾರೆ. ಯಾವಾಗ ಸೇಲ್ ಆಗಿದೆ? ನಮ್ಮ ಪ್ರೀವಿಯಸ್ ಇಯರಲ್ಲಿ ಸೇಲ್ ಆಗಿದೆಯಾ? ಸೊ 2018-19 is our previous year. 2018 1st April to 31st March 2019. Of course previous year period ಅಲ್ಲಿ ಇದು ಸೇಲ್ ಆಗಿದೆ. ಸೊ ಹಾಗಾಗಿ ನಾವು ಇದನ್ನು ಕನ್ಸಿಡರೇಷನ್ ಮಾಡ್ಬೋದು ಕಂಪ್ಯೂಟೇಷನಿಗೆ ಅಲ್ವಾ. ಫಾರ್ rupees 7,10,000. ಸೊ 7,10,000 ಟೋಟಲ್ ಸೇಲ್ಸ್ ಕನ್ಸಿಡರೇಷನ್ಗೆ ಇವರು ಇದನ್ನು ಸೇಲ್ ಮಾಡಿದ್ದಾರೆ. ಇವಾಗ ಪೀರಿಯಡ್ ಆಫ್ ಹೋಲ್ಡಿಂಗ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಏಪ್ರಿಲ್ 2018ಇಂದ January 2019ವರೆಗೆ ಬರುತ್ತೆ. ದಟ್ ಮೀನ್ಸ್ 10 months ಅಂತದೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆ್ಯಂಡ್ ಜಾನ್ವರಿ. ಸೊ 10 months ಪೀರಿಯಡ್ ಆಫ್ ಹೋಲ್ಡಿಂಗ್ ಇದೆ. ಸೊ ಹಾಗಾಗಿ ಇದೇನಾಗುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ 7,10,000 rupeesಗೆ ಸೇಲ್ ಮಾಡಿದ್ದಾರೆ. ಇನ್ ದಿಸ್ ಕೇಸ್ ಹಿ ಇನ್ಕರ್ಡ್ rupees 10,000 ಆಸ್ ಬ್ರೋಕರೇಜ್ ಚಾರ್ಜಸ್. ಸೊ ಬ್ರೋಕರೇಜ್ ಚಾರ್ಜಸನ್ನು ಇವರು ಇನ್ಕರ್ ಮಾಡಿದ್ದಾರೆ 10,000 rupees ವಿಚ್ ಇಸ್ ಪೇ ಟು ಎ ಸ್ಟಾಕ್ ಬ್ರೋಕರ್. ಸೊ ಇವರ ಶೇರ್ಸನ್ನು ಸೇಲ್ ಮಾಡಿಕೊಟ್ಟಂಥ ಸ್ಟಾಕ್ ಬ್ರೋಕರಿಗೆ ಇವರು 10,000 ಬ್ರೋಕರೇಜ್ ಚಾರ್ಜಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಬೈ ಕನ್ಸಿಡರಿಂಗ್ ಆಲ್ ದೀಸ್ ಡೀಟೇಲ್ಸ್ ವಿ ಹ್ಯಾವ್ ಟು ಕಂಪ್ಯೂಟ್ ಮಿಸ್ಟರ್ ಕುಮಾರ್ಸ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಓಕೆನಾ? ಸೊ ಪೀರಿಯಡ್ ಆಫ್ ಹೋಲ್ಡಿಂಗ್ 10 months ಇದೆ ಆ್ಯಂಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 5 lakh ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000 ಇದೆ. ಅದಾದಮೇಲೆ ಗ್ರಾಸ್ ಸೇಲ್ಸ್ ಕನ್ಸಿಡರೇಷನ್ 7,10,000 rupees ಇದೆ ನಮಗೆ. To follow while computing the taxable short term capital gain. So the basic details: the name of the assessee is Mr. Raj. Sorry, Mr. Kumar ಆಗಬೇಕಿತ್ತದು. We will make the corrections. Okay. Residential status ಇವ್ರದ್ದು
ಆರ್ಡಿನರಿ ರೆಸಿಡೆಂಟ್ ಆಗಿದೆ. ಅಸೆಸ್ಮೆಂಟ್ ಇಯರ್ 2019-20 ಆ್ಯಂಡ್ ದ ಪ್ರೀವಿಯಸ್ ಇಯರ್ ಈಸ್ 2018-19. ಓಕೆನಾ? So depending on that we have to calculate the taxable short-term capital gain, and here comes the process. So gross sales proceeds or sales consideration ಎಷ್ಟಿದೆ? 7,10,000 rupeesಗೆ ಅವರು ಇದನ್ನು ಸೇಲ್ ಮಾಡಿರೋದು ಜನವರಿ 2019ಗೆ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 10,000 rupees ಆಗಿದೆ. ಸೊ 10,000 rupeesನ್ನು ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬ್ರೋಕರೇಜ್ ಏನು ಪೇ ಮಾಡಿದ್ದಾರೆ ಸ್ಟಾಕ್ ಬ್ರೋಕರಿಗೆ, ಸೊ ಅದನ್ನು ಲೆಸ್ ಮಾಡಬೇಕಾಗತ್ತೆ. So net sales proceeds or net sales consideration will be 7 lakh, put it on outer amount column. And cost of acquisition, so cost of acquisition ಎಷ್ಟಿಗೆ ಇವರು ಪರ್ಚೇಸ್ ಮಾಡಿದರು? ಸೊ 5 lakh rupeesಗೆ ಇವರು ಪರ್ಚೇಸ್ ಮಾಡಿದರು ಅಲ್ವಾ ಶೇರ್ಸನ್ನು. ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ? ಯಾವುದು ಕೂಡ ಇಲ್ಲ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಟೋಟಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಕಾಸ್ಟ್ ಈಸ್ 5 lakh rupees. ಸೊ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ನಮಗೆ 7 lakh rupees ಬಂದಿದೆ. ಸೊ ಹಾಗಿದ್ರೆ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, ಇಲ್ಲಿ ಲಾಸ್ ಬರಲ್ಲ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ₹2 lakh. ಸೊ ಎಕ್ಸಂಪ್ಷನ್ಸ್ ಯಾವುದಾದ್ರೂ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಯಾವುದು ಕೂಡ ಇಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಅಪ್ಲಿಕೇಬಲ್ ಆಗೋದು 4 ಸೆಕ್ಷನ್ಸು, 54B, 54D, 54G ಆ್ಯಂಡ್ 54GA. ಸೊ ಯಾವುದೇ ಕೂಡ ಎಕ್ಸಂಪ್ಷನ್ಸ್ ಕೊಡದೇ ಇರೋದ್ರಿಂದ ನಮಗೆ ಟ್ಯಾಕ್ಸೇಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 lakh rupees ನಮಗೆ ಆಗುತ್ತೆ. ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗಿತಾ? ಇಲ್ಲ. So we have to provide the interpretation. So from the above computation, it is clear that the listed shares of SBI Limited is having a holding period of less than 12 months. So listed shares is held by Mr. Kumar for only 10 months. So April 2018 ಇಂದ January 2019 ಓನ್ಲಿ 10 ಮಂತ್ಸ್ಗೆ ಮಾತ್ರ ಇವರು ಹೋಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. And therefore the taxable short term capital gain for the assessment year 2019-20 is ₹2 lakh. ಸೊ ಪ್ರತಿಯೊಂದು ಪ್ರಾಬ್ಲಮ್ಸಿಗೂ ಅಷ್ಟೇ ನಾವು ಇಂಟರ್ಪ್ರಿಟೇಷನ್ಸನ್ನು ಕೊಡಲೇಬೇಕಾಗತ್ತೆ. ದಟ್ ಈಸ್ ಆನ್ ವಾಟ್ ಬೇಸಿಸ್, ಆನ್ what criteria. So we are going to computing the taxable capital gain, whether it is short term or long term, it doesn't matter. So the point is we have to provide the interpretation for each and every problems or for any kind of the assumptions which we made during the computation of the problems. Okay, so I hope that you have understood both the problems. Okay, so next class alli ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಮೇಲೆ ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ? ಸೊ ವಿ ಹ್ಯಾವ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ or the important hints which we have to remember while computing the capital gain taxability. ಓಕೆನಾ? ಅದಾದಮೇಲೆ ನಾವು 2 ಸಿಂಪಲ್ ಪ್ರಾಬ್ಲಮ್ಸನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಬೇಸ್ಡ್ ಅಪಾನ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ದರೆ ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಸೊ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. So I hope that you have understood the today's class. So let us meet in the next class by having, and one more point, ನೀವು ನೆಕ್ಸ್ಟ್ ಕ್ಲಾಸ್ಗೆ ನೀವು ಪ್ರಿಪೇರ್ ಆಗಬೇಕಾದ್ರೆ you should have your theory notes which I have provided and the question papers. Okay, so question papers problems ಅನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಪಾಸಿಬಲ್ ಆದರೆ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಕ್ವಶನ್ ಪೇಪರ್ಸು ಮತ್ತು ಆ್ಯಸ್ ವೆಲ್ ಆಸ್ ಥಿಯರಿ ಕಾನ್ಸೆಪ್ಟ್ಸ್ಗಳು ಏನೇನಿದೆ ಸೊ ಅದಷ್ಟನ್ನು ಕೂಡ ನಿಮ್ಮ ಜೊತೆಗೆ ಇಟ್ಕೋಬೇಕಾಗತ್ತೆ ನೀವು. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಹ್ಯಾವ್ ಎ ನೈಸ್ ಡೇ.